ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೋಲು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ತರದ ಬ್ಲೌಸ್ ಪೀಸ್ ಇದೆ ನನ್ನ ಹತ್ರ. ಸೊ ಇದಿಷ್ಟೇ ಅಲ್ಲ, ಇನ್ನು ತುಂಬಾ ಬ್ಲೌಸ್ ಪೀಸ್ಗಳಿವೆ. ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಒಂದು ಪುಟಾಣಿ ವಸ್ತುವನ್ನ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ನಾನು ಇವತ್ತು ಇದನ್ನ ಮಾಡೋದಕ್ಕೆ ಈ ತರದ ರೈಸ್ ಬ್ಯಾಗ್ ಅನ್ನು ಕೂಡ ಬಳಸ್ತಾ ಇದ್ದೀನಿ. ನೋಡಿ, ಈ ತರದ ಒಂದು ಪೀಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಈ ಬ್ಲೌಸ್ ಪೀಸ್ ಅನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ನನಗೆ ಬೇಕಾಗಿರುವಂಥ ಅಳತೆಯಲ್ಲಿ ಈ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡೆ. ಹಾಗೆ ರೈಸ್ ಬ್ಯಾಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಲೈನಿಂಗ್ ಪೀಸ್ ಬೇಕಲ್ವ, ಹಾಗಾಗಿ ಅದನ್ನು ಕೂಡ ಇಲ್ಲಿ ಕಟ್ ಮಾಡಿಕೊಂಡೆ. ಇವಾಗ ಅಳತೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರ ಅಗಲ 7 ಇಂಚ್ ಇದೆ, ಹಾಗೆ ಉದ್ದ 14 ಇಂಚ್ ಇದೆ. ಸೊ ನೆಕ್ಸ್ಟು ನಾನೇನು ಮಾಡ್ತೀನಿ ಅಂದರೆ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಈ ಥರ ರೈಸ್ ಬ್ಯಾಗು ಮತ್ತು ಲೈನಿಂಗ್ ಬಟ್ಟೆ ಹಾಗೆ ಮೇನ್ ಬಟ್ಟೆ ಮೂರನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಕ್ವಿಲ್ಟು ರೆಡಿ ಆಗುತ್ತೆ. ಫಸ್ಟ್ಗೆ ಈ ಥರ ಎಡ್ಜಸ್ಸನ್ನು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಆಮೇಲೆ ಮಧ್ಯದಲ್ಲಿ ಹಾಕ್ಕೊಳ್ಬೇಕು. ಇದು ರೈಸ್ ಬ್ಯಾಗ್ ಆಗಿರೋದ್ರಿಂದ ನಾನು ಮಧ್ಯದಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡಿಲ್ಲ, 4 ಬಾರ್ಡರ್ಸ್ ಕಡೆ ಅಷ್ಟೇ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದು ರೆಡಿ ಇದೆ. ನೆಕ್ಸ್ಟು ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ನಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇದು ಡೈರೆಕ್ಷನಲ್ ಪ್ರಿಂಟ್ ಇದೆ ಅಲ್ವಾ, ನಿಮಗೆ ಈ ಬ್ಲೌಸ್ ಪೀಸಲ್ಲಿ ಕಾಣಿಸ್ತಿರ್ಬೋದು. ಹಾಗಾಗಿ ನಾನು ಕಟ್ ಮಾಡದೆ ಮಾಡಿಬಿಟ್ರೆ ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡ್ ಅಥವಾ ಯಾವುದಾದ್ರೂ ಒಂದು ಸೈಡು ಅದು ಉಲ್ಟಾ ಬರುತ್ತೆ ಡಿಸೈನು. ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ಬೇಕಾಯಿತು. ಇದು ಡೈರೆಕ್ಷನಲ್ ಪ್ರಿಂಟ್ ಇಲ್ಲದೆ ಇದ್ದಿದ್ರೆ ಸೀದಾ ಹಾಗೆ ವಿದೌಟ್ ಕಟ್ಟಿಂಗ್ ಮಾಡ್ಬೋದಿತ್ತು. ಹಾಗೆ ಇದರ ಹ್ಯಾಂಡಲ್ಸನ್ನು ಮಾಡೋದಕ್ಕೆ ನಾನು 3 ಇಂಚ್ ಅಗಲ ಹಾಗೆ 12 ಇಂಚ್ ಉದ್ದದ 2 ಪೀಸಸನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಅಂದರೆ 4 ಸಲ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅಂದರೆ ಸ್ಟ್ರ್ಯಾಪ್ಸನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ಸ್ವಲ್ಪ ತೆಳ್ಳಗಿದೆ ಬಟ್ಟೆ ಅಂತ ಅನಿಸಿದ್ರೆ ಒಂದು ಪೀಸು ರೈಸ್ ಬ್ಯಾಗನ್ನು ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ಥರ ಸ್ಟ್ರ್ಯಾಪ್ಸು ರೆಡಿಯಾಗಿದೆ. ನೆಕ್ಸ್ಟು ನಾನು ಈ ಮೇನ್ ಫ್ಯಾಬ್ರಿಕ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ 2 ಪೀಸಸ್ಗೂ ಇದೇ ರೀತಿಯಾಗಿ ಒಟ್ಟಿಗೆ ಇಟ್ಕೊಂಡು ಮಾರ್ಕ್ ಮಾಡೋದು. ಅದಾದಮೇಲೆ 2 ಫಿಂಗರ್ ಡಿಸ್ಟೆನ್ಸಲ್ಲಿ ಆ ಕಡೆ ಮತ್ತು ಈ ಕಡೆ 2 ಕಡೆಗೂ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಒಂದು ಸೈಡು ನಾವು ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅದನ್ನೇ ಇನ್ನೊಂದು ಕಡೆಗೂ ಫಾಲೋ ಮಾಡಿದ್ರೆ ಆಯಿತು. ಈಗ ನಾನು ಸ್ಟ್ರ್ಯಾಪ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಮಾರ್ಕ್ ಮಾಡ್ಕೊಂಡಲ್ಲ, ಅದಕ್ಕೆ ಈ ಥರ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಡೆಗೂ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಆಯಿತು. ಇವಾಗ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ಥರ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು 2 ಪೀಸಸ್ಗೂ. ಸೊ ಇದೇ ಮೆಥಡನ್ನು ಫಾಲೋ ಮಾಡಿ ನಿಮ್ಮ ಹತ್ರ ಇರುವಂಥ ಹಲವಾರು ಬ್ಲೌಸ್ ಪೀಸ್ಗಳಿಗೆ ಈ ಥರ ಬ್ಯಾಗ್ಸು ಪರ್ಸು ಇದನ್ನೆಲ್ಲ ನೀವು ಮಾಡ್ಕೊಳ್ಬಹುದು. ಈಗ ನಾನು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಸೊ ಈಗಾಗಲೇ ನಾನು ಅದ್ರ ಬಗ್ಗೆನೇ ಒಂದು ಡೀಟೇಲ್ಡ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಒಂದು ಬ್ಯಾಗ್ ಅಥವಾ ಪರ್ಸ್ ಹೊಲಿಯೋದಾದರೆ ನಾವು ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಲಿಂಕು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ನಾನು ಇವಾಗ ಇದಕ್ಕೆ ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡೆ. ಹಾಗೆ ನಮ್ಮ ವೀಡಿಯೋಸು ನಿಮಗೆ ನೋಡ್ತಾ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ನಾನು ಬ್ಯಾಗಿನ ಬಾಟಮ್ ಪಾರ್ಟ್ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಸೈಡ್ಸನ್ನು ಸ್ಟಿಚ್ ಮಾಡಿಲ್ಲ ಇನ್ನೂ. ಈಗ ನೆಕ್ಸ್ಟು ನಾನು ಬಾಟಮಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು 2 ಸೈಡ್ಗೂ ಅಂದರೆ ನೋಡಿ ನಮ್ಮ ಸ್ಟಿಚ್ ಒಳಗಡೆ ಹೋಗಬೇಕು. ಈ ಥರ ಒಂದು ನೆರಿಗೆ ರೀತಿಯಾಗಿ ಇಲ್ಲಿ ಹಿಡಿಬೇಕಾಗತ್ತೆ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಥರ 1 ಇಂಚ್ ಆಗುವಷ್ಟು ಬಟ್ಟೆ ಒಳಗಡೆ ಹೋಗಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು ನಂತರ 2 ಸೈಡ್ಸನ್ನು ಮತ್ತೊಮ್ಮೆ ಡಬಲ್ ಸ್ಟಿಚ್ ಹಾಕಿ ಫಿನಿಶ್ ಮಾಡಬೇಕು. ನೋಡಿ, ಈ ಥರ ನೆರಿಗೆ ಕರೆಕ್ಟಾಗಿ ಬರಬೇಕು. ಅದು ಕೂತಿದೆಯಾ ಅಂತ ನೋಡ್ಕೊಳ್ಬೇಕು. ನೀವು ಬೇಕಾದರೆ ಪಿನ್ ಕೂಡ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ಸೊ ಈಗ ನಾನು ಅದೇ ಪ್ರಕಾರವಾಗಿ ಹಿಡಿದ್ಬಿಟ್ಟು 2 ಸೈಡನ್ನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೋಡಿ, ಈ ಥರ ಬಂದಿದೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ಈ ಥರ ನೆರಿಗೆಗಳನ್ನು ತೊಗೊಂಡು ಮಾಡೋದ್ರಿಂದ ಏನಾಗುತ್ತೆ, ನಾವು ಬಟ್ಟೆಯನ್ನು ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡೋದಿರುತ್ತಲ್ಲ, ಆ ಪ್ರೋಸೆಸ್ ತಪ್ಪತ್ತೆ. ಸೊ ಜಸ್ಟ್ ಹಾಗೆ ನಾವು ಬ್ಯಾಗನ್ನು ಮಾಡಿಬಿಡ್ಬೋದು. ಇವಾಗ ನೋಡಿ, ಬಾಟಮ್ ಕೂಡ ರೆಡಿ ಆಗುತ್ತೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಅಗಲವಾದ ಬಾಟಮ್ ಕೂಡ ನಮಗೆ ಬರುತ್ತೆ. ಸೊ ಈಗ ಸಿಂಪಲ್ ಆಗಿರುವಂಥ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ. ಇದೊಂದು ಚಿಕ್ಕ ಬಟ್ಟೆಯಿಂದ ಮಾಡಬಹುದಾದಂಥ ಬ್ಯಾಗು. ಕಡಿಮೆ ಬಟ್ಟೆ ಇದ್ದಾಗ ಈ ಥರ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಾಂಟ್ರಾಸ್ಟ್ ಬೆಲ್ಟನ್ನೆಲ್ಲ ಹಾಕ್ಕೊಂಡು ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟೋ ಸಲ ನಾವು ಬ್ಲೌಸ್ ಪೀಸು ಅಥವಾ ಡ್ರೆಸ್ಸು ಮೆಟೀರಿಯಲ್ ಎಲ್ಲ ತಂದಾಗ ಚೂರು ಬಟ್ಟೆ ಉಳಿದ್ಬಿಡತ್ತಲ್ಲ,
ಸೊ ಅದನ್ನು ಬಳಸ್ಕೊಂಡು ಈ ಥರದ ಬ್ಯಾಗ್ಗಳನ್ನು ತಯಾರು ಮಾಡ್ಕೊಳ್ಬಹುದು. ನಾವು ಕೂಡ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಮನೆಗೆ ಯಾರಿಗಾರು ಬಂದರೆ ಅವರಿಗೂ ಕೂಡ ಗಿಫ್ಟನ್ನು ಮಾಡಬಹುದು. ಸೊ ಇವಾಗ ಜಸ್ಟ್ ಒಂದು ಸ್ಟಿಚಿಂಗ್ ಮುಗೀತು ನೋಡಿ. ಇಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಆಗಿದೆ. ಸೊ ನೋಡಿ ಈ ತರ ಬಂದಿದೆ. ಜಸ್ಟ್ ಒಂದು ಚಿಕ್ಕ ಪೀಸ್ ಬಟ್ಟೆ ಇದ್ರೂ ಕೂಡ ನೀವು ಆರಾಮಾಗಿ ಈ ತರದ ಬ್ಯಾಗ್ಗಳನ್ನ ಹೊಲಿಬಹುದು. ಹಾಗೆ ಈ ತರದ ಬ್ಯಾಗ್ಸ್ ಅನ್ನ ನೀವು ಆರ್ಡರ್ಸ್ ಕೂಡ ತಗೊಂಡು ಮಾಡಿ ಕೊಡಬಹುದು. ತುಂಬಾನೇ ಚೆನ್ನಾಗಿದೆ. ಹಾಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಕಾಂಟ್ರಾಸ್ಟ್ ಆಗಿ ನಾನು ಬೆಲ್ಟ್ ಮಾಡಿರೋದ್ರಿಂದ ಇನ್ನು ಇದರ ಲುಕ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಇದೇ ಬ್ಲೌಸ್ ಪೀಸ್ ಅನ್ನ ತಗೊಂಡು ಬೆಲ್ಟ್ ಮಾಡೋಕ್ಕಿಂತ ಈ ಒಂದು ಕಾಂಟ್ರಾಸ್ಟ್ ಬಣ್ಣದ ಬೆಲ್ಟ್ ಅನ್ನ ಮಾಡಿರೋದ್ರಿಂದ ಇದರ ಲುಕ್ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನನಗೆ ಹಂಗ ಅನಿಸ್ತಾ ಇದೆ. ನಿಮಗೆ ಹೆಂಗ ಅನಿಸ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ನಿಮ್ಗೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೊಂದು ವಿಡಿಯೋದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.